ಬಿಎಂಟಿಸಿ ಬಸ್ಗಳ ಬಿಡಿ ಭಾಗಗಳ ಖರೀದಿಯಲ್ಲಿ ದೊಡ್ಡ ಅಕ್ರಮವೇ ಆಗಿದೆ. ಬಸ್ನ ಕೆಲ ಬಿಡಿ ಭಾಗ ಖರೀದಿಸದೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಲಾಗಿದೆ. ಈ ಆರೋಪ ಕೇಳಿ ಬಂದಿರುವಂತದ್ದು. ಸಿಬ್ಬಂದಿ ತೆರೆದ ಕಂಪನಿ ಮೂಲಕವೇ ಬಿಡಿ ಭಾಗ ಖರೀದಿಸಿ ಅಕ್ರಮ ನಡೆಸಿದ್ದಾರೆ. ಸ್ವಿಚ್ ಬಟನ್, ಆರೋಗ್ಯ ಕಿಟ್, ನಟ್ಟು ಬೋಲ್ಟ್ ಸೇರಿ ಬಿಡಿ ಭಾಗ ಖರೀದಿ ಮಾಡಬೇಕಾಗಿತ್ತು. ಗುತ್ತಿಗೆದಾರರಿಂದ ಕೇಂದ್ರೀಯ ಉಗ್ರಾಣಕ್ಕೆ ಬಿಡಿ ಭಾಗ ಪೂರೈಕೆ ಆಗುತ್ತೆ. ಬಿಡಿ ಭಾಗಗಳ ಖರೀದಿಗಾಗಿಯೇ ಸಂಸ್ಥೆಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುತ್ತೆ. ಬಸ್ಗಳಿಗೆ ಅಗತ್ಯವಿಲ್ಲದಿದ್ದರೂ ಸಹ ಬಿಡಿ ಭಾಗಗಳ ಖರೀದಿಸಿ ಅಕ್ರಮ ಎಸಗಿದ್ದಾರೆ. ಇಲ್ಲಿ ಈ ಸಂಬಂಧ ಉಗ್ರಾಣ ಮತ್ತು ಖರೀದಿ ವಿಭಾಗದ 8 ಸಿಬ್ಬಂದಿ ಅಮಾನತಾಗಿದ್ದಾರೆ. ಅಕ್ರಮದ ಕುರಿತು ಬಿಎಂಟಿಸಿಯಿಂದ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಬಸ್ನ ಕೆಲ ಬಿಡಿ ಭಾಗಗಳು ಅಂದರೆ ಬಸ್ ರೆಡಿ ಆದ ಮೇಲೆ ಬಸ್ ಒಳಗೆ ಸ್ವಿಚ್ಗಳಾಗಿರಬಹುದು, ಮೆಡಿಕಲ್ ಕಿಟ್ಗಳಾಗಿರಬಹುದು. ಇದಕ್ಕೆ ಅಂತಲೇ ಸರ್ಕಾರ ಒಂದಷ್ಟು ಕೋಟಿ ಹಣವನ್ನು ವೆಚ್ಚ ಮಾಡುತ್ತೆ. ಆದರೆ ಈ ಬಿಡಿ ಭಾಗಗಳ ಖರೀದಿಯಲ್ಲೇ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ವಂಚಿಸಿದ್ದಾರೆ. ಅಂತಹ 8 ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಇದು ರೆಗ್ಯುಲರ್ ಚೆಕ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರಲ್ ಲ್ಯಾಬ್ಸ್ ಬಂದಿದ್ದು ಎನ್ಕ್ವೈರಿ ಮಾಡಿದ್ರು. ಒಂದು ಎನ್ಕ್ವೈರಿ ಕಮಿಟಿ ಸೆಟಪ್ ಮಾಡಿದ್ದೀವಿ. 5 ಜನ ತಂಡ ಇದ್ದಾರೆ. ಅದು ಎನ್ಕ್ವೈರಿ ಮಾಡಿದಾಗ ಕೆಲವೊಂದು ಪ್ರೊಸೀಜರಲ್ ಲ್ಯಾಪ್ಸಸ್ ಕಂಡು ಬಂದಿದ್ದಕ್ಕೆ ಅದರಲ್ಲಿ 8 ಮಂದಿನ ಆಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಅದು ಅವ್ರದ್ದು ಜಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ಇರುತ್ತೆ. ಇನ್ನೊಂದು 1 or 2 ಮಂತ್ಸಲ್ಲಿ ಡೀಟೇಲ್ಡ್ ಎಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ನಮ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಏನು ಅಂಶಗಳು ಬರುತ್ತೆ ಅದ್ರ ಮೇಲೆ ವಿಲ್ ಟೇಕ್ ದ ಫರ್ದರ್ ಆ್ಯಕ್ಷನ್. ಸೊ ಪ್ರಾಥಮಿಕವಾಗಿ ಯಾವ ರೀತಿಯಾಗಿ ಹಗರಣ ನಡೆದಿದೆ ಸರ್? ಇದು ಪ್ರಾಥಮಿಕವಾಗಿ ಇದು ಪ್ರೊಸೀಜರಲ್ ಲ್ಯಾಪ್ಸಸ್ ಏನು ಬಂದಿದೆ ಅಂತ ಹೇಳ್ತಾ ಇರೋದು ಅಂದರೆ ಕೆಲವೊಂದು ಬಿಡಿ ಭಾಗಗಳು ಯಾವುದು ಬಂದಿದೆ ಅದು ಸೇಮ್ ಇದೆಯಾ ಸ್ಪೆಸಿಫಿಕೇಷನ್ಸ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ಇನಿಷಿಯಲ್ ಡೌಟ್ಗಳಿರೋದಕ್ಕೇ ಅವರನ್ನು ಸಸ್ಪೆಂಡ್ ಮಾಡಿರೋದು. ಡೀಟೇಲ್ಡ್ ಎನ್ಕ್ವೈರಿ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಏನೂ ಡಿಟರ್ಮಿನ್ ಆಗಿಲ್ಲ. ನಾನು ಹೇಳ್ದಂಗೆ ಪ್ರೊಸೀಜರಲ್ ಲ್ಯಾಪ್ಸಸ್ ಕಂಡು ಬರ್ತಾ ಇರೋದು. ಇದರಲ್ಲಿ ಫೈನಾನ್ಷಿಯಲ್ ಆಗಿದೆಯಾ, ಆಗಿದ್ರೆ ಎಷ್ಟು ಅನ್ನೋದು ಫೈನಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗೋದು. ಇದು ರೆಗ್ಯುಲರ್ ಚೆಕ್ ಮಾಡಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.